ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರುನಾಡು ತಿಪ್ಪಟ್ಟೂರಿನ ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ, ಈಗ ಬರುವಂತಹ ಹೊಸ ಯೂಟ್ಯೂಬರ್ಸ್ಗಳಿಗೆ ಏನಪ್ಪ ಒಂದು ಯೋಚನೆ ಇರುತ್ತೆ. ಏನಪ್ಪ ಅಂದರೆ, ಆ ಕ್ಯಾಟಗರಿ ಮಾಡಿದ್ರೆ ನನಗೆ ಚೆನ್ನಾಗಿರುತ್ತಾ, ಇಲ್ಲಾಂದರೆ ಈ ಕ್ಯಾಟಗರಿ ಮಾಡಿದ್ರೆ ಚೆನ್ನಾಗಿರುತ್ತಾ, ಅಥವಾ ಆ ಕ್ಯಾಟಗರಿ ಮಾಡಿದ್ರೆ ದುಡ್ಡು ಚೆನ್ನಾಗಿ ಬರುತ್ತಾ, ಇಲ್ಲಾಂದರೆ ಈ ಕ್ಯಾಟಗರಿ ಮಾಡಿದ್ರೆ ದುಡ್ಡು ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಬೋದಾ, ಎಲ್ಲ ಡೌಟು ಇರುತ್ತೆ. ಅದನ್ನೆಲ್ಲ ಯೋಚನೆಯಲ್ಲಿ ಇಟ್ಕೊಂಡೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬರ್ಸ್ಗಳಿಗೆ ಯಾವ ಒಂದು ಕ್ಯಾಟಗರಿನ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಹೆಂಗೆ ಚೂಸ್ ಮಾಡಬೇಕು ಒಳ್ಳೆಯದನ್ನ ಎಲ್ಲ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ, ಫಾಲೋ ಮಾಡ್ಕೊಂಬಿಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂದರೆ, ಯೂಟ್ಯೂಬರ್ಸ್ದು ಎಷ್ಟು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಕ್ಯಾಟಗರೀಸ್ ಯಾವ್ಯಾವ ಇರ್ಬೋದು ಅಂತ ಹೇಳೋದಾದರೆ, ಒಂದು ಟೆಕ್ಕು, ಕುಕ್ಕಿಂಗು, ಎಜುಕೇಷನ್ನು, ಮೋಟೋಲಾಗು, ಬ್ಲಾಗ್ಸು, ಈ ಥರದವು ಎಷ್ಟೊಂದು ಕ್ಯಾಟಗರೀಸ್, ಇನ್ನೂ ಎಷ್ಟು ಬೇಕೋ ಅಷ್ಟು ಕ್ಯಾಟಗರೀಸ್ ಇರುತ್ತೆ. ನೀವು ಏನೇನು ಕಂಟೆಂಟ್ ಮಾಡ್ತೀರೋ ಅದೆಲ್ಲ ಒಂದು ಕ್ಯಾಟಗರಿಯಾಗೆ ಆಗಿರುತ್ತೆ. ಈಗ ಏನಪ್ಪ ಅಂದರೆ, ಮೊದಲನೇದಾಗಿ ಯಾರೋ ಒಬ್ಬ ಯೂಟ್ಯೂಬರ್ ಬರೋದಾಗಲಿ, ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಬರೋದಾಗಲಿ, ಒಬ್ಬ ಹೊಸಬ ಬರಬೇಕಾದ್ರೆ ಯಾವ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ರೆ ನನಗೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ, ನನ್ನ ಟೆಕ್ ಚಾನಲ್ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಕಂಪ್ಯಾರಿಸನ್ ಟು ಅದರ್ ಚಾನಲ್. ಈಗ ಹೆಂಗೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಒಂದು ಎಜುಕೇಷನ್ ಚಾನಲ್ ಅಂತ ಹೇಳ್ಕೊಡಿ. ಮೊದಲು ಇದು ಹೇಳ್ತೀನಿ ನೋಡಿ, ನಮ್ಮ ಟೆಕ್ ಚಾನಲ್. ಈಗ ಟೆಕ್ ಚಾನಲ್ ಅಂತ ಹೇಳಿದ್ರೆ ಫೋನ್ನ ಆ್ಯಡ್ ರೇಟ್, ಅದಕ್ಕೆ ಒಂದು ವ್ಯಾಲ್ಯೂಯಬಲ್ ಇರೋ ಕಂಟೆಂಟ್ನ, ವ್ಯಾಲ್ಯೂಯಬಲ್ ಇರೋ ಆ್ಯಡ್ನ ಕೊಡ್ತಾರೆ. ಅದೇ ನೀವು ಎಜುಕೇಷನ್ ಅಂತ ಹೇಳಿದ್ರೆ ಒಂದು ಓನ್ಲಿ ಸ್ಪೆಸಿಫಿಕ್ ಟಾಸ್ಕ್ನ ಮಾಡುತ್ತೆ. ಏನಪ್ಪ ಅಂದರೆ, ಈಗ ಲೈಕ್ ಬೈಜುಸ್ಸು, ವೇದಾಂತು, ಅದು ಒಂದು ಮಾತ್ರ ಕಟ್ಟುನಿಟ್ಟಾಗಿ ಒಂದೇ ಒಂದಕ್ಕೆ ಮಾತ್ರ ಆ್ಯಡ್ಸ್ನ ಬಿಡ್ತಾರೆ. ಅದೇ ನಮ್ಮದು ಟೆಕ್ ಚಾನಲ್ಲು ಟೆಕ್ನಾಲಜಿ ರಿಲೇಟೆಡ್ ಬಿಡ್ತೀನಿ ಅಂತ ಹೇಳಿದ್ರೆ ಆ್ಯಡ್ ರೇಟು ಚೆನ್ನಾಗಿರುತ್ತೆ, ರೆವಿನ್ಯೂ ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಅದರಾಗೆ ಒಂದು ವ್ಯಾಲ್ಯೂಯಬಲ್ ಆ್ಯಡ್ಸ್ ಇರುತ್ತೆ, ವ್ಯಾಲ್ಯೂಯಬಲ್ ಆ್ಯಡ್ ಕೊಡ್ತಾರೆ. ಅದಕ್ಕೋಸ್ಕರ ಈಗ ಎಜುಕೇಷನ್ ಚಾನಲ್ ಅಂತ ಹೋದ್ರೂ ಕೂಡ ಅದ್ರಾಗೂ ಆ್ಯಡ್ ರೇಟ್, ಆ್ಯಡ್ ರೆವಿನ್ಯೂ ಎಲ್ಲ ಬರುತ್ತೆ, ಬಟ್ ಅಷ್ಟಿಲ್ಲ. ಯಾಕೆಂದರೆ ಕಂಪ್ಯಾರಿಸನ್ ಟು ಟೆಕ್ ಚಾನಲ್ಗೆ ಮಾಡಿದ್ರೆ ಟೆಕ್ ಚಾನಲ್ಲು ಚೆನ್ನಾಗಿರುತ್ತೆ, ವ್ಯಾಲ್ಯೂಯಬಲ್ ಕಂಟೆಂಟ್ ಕೊಡ್ತಾರೆ. ಅದಕ್ಕೋಸ್ಕರ ಈಗ ಬಿಡಿ, ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡೋಣ. ನಿಮಗೇನು ಯಾವ ಒಂದು ಕಾನ್ಸೆಪ್ಟ್ ಯಾವುದು ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗುರಿ ಸಾಧಿಸ್ಬೋದು, ಒಂದು ಒಳ್ಳೆ ಅಚೀವ್ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಕಾನ್ಸೆಪ್ಟು, ನಾನೇನಾದರೂ ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಟೆಕ್ ಚಾನಲ್ನ ಮಾಡ್ತೀರಾ ನೀವು, ಒಂದು ಸ್ಪೆಸಿಫಿಕ್ ಆಗಿ ನಾನು ಇವಾಗ ಶುರು ಮಾಡಲೇಬೇಕು, ಟೆಕ್ ಚಾನಲ್ನ ಮಾಡ್ತೀನಿ ಅಂತ ನೀವು ಏನಾರು ಅಂದ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಟೆಕ್ ಚಾನಲ್ ಮಾಡಬೇಕು, ನಾನು ಟೆಕ್ ಚಾನಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ಟೆಕ್ ಚಾನಲ್ಗೆ ಮಾತ್ರ ಪರಿಶ್ರಮ ಪಡಿ. ಅದು ಬಿಟ್ಟು ಈಗ ನಾವು ಮಾಡ್ತಿರ್ತೀರ ಟೆಕ್ ಚಾನಲ್ನ, ವ್ಯೂಸ್ ಬರ್ತಿರಲ್ಲ, ಏನು ಬರ್ತಾ ಇರಲ್ಲ, ಸಬ್ಸ್ಕ್ರೈಬರ್ಸು ಏನು ಬರ್ತಾ ಇರಲ್ಲ. ಯಾರೋ ಒಬ್ಬ ಗೇಮಿಂಗ್ ಚಾನಲ್ನ ಕ್ರಿಯೇಟ್ ಮಾಡ್ತಿರ್ತಾನೆ, ಗೇಮಿಂಗ್ ಚಾನಲ್ನ ಅಪ್ಲೋಡ್ ಮಾಡ್ತಿರ್ತಾನೆ, ವ್ಯೂಸು ಸಬ್ಸ್ಕ್ರೈಬರ್ಸು ಸುರಿಮಳೆ ಮೇಲೆ ಸುರಿಮಳೆ ಬರ್ತಾನೆ ಇರುತ್ತೆ. ಅವಾಗ ನಂದು ಯಾಕೋ ವ್ಯೂಸೇ ಬರ್ತಿಲ್ವಲ್ಲ, ಏನು ಮಾಡಿದ್ರು ಒಂದು ಸ್ವಲ್ಪ ಆ ಥರ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಅದು ನಿಮಗೆ ಸೂಟ್ ಆಗಲ್ಲ. ಯಾಕೆಂದರೆ ಒಂದು ಗೇಮಿಂಗ್ ಅಂತ ಹೇಳಿದ್ರೆ ಅದ್ರಾಗ ನೀವು ಪಳಗಿರಲ್ಲ, ಅದು ಟಚ್ ಇರಲ್ಲ ನಿಮಗೆ. ಗೇಮ್ನ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಗೇಮ್ ಎಲ್ಲರೂ ಆಟಾಡ್ತಾರೆ. ಆದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ಒಂದು ಯೂಟ್ಯೂಬ್ ಚಾನಲ್ ಒಂದು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಅದರ ಪಳಗಿರಬೇಕಾಗುತ್ತೆ ಚೆನ್ನಾಗಿ. ಆ ಒಂದು ಟಾಪಿಕ್ ಮೇಲೆ ನೀವು ಚೆನ್ನಾಗಿ ಕರೆಕ್ಟಾಗಿ ಕಲ್ತಿರ್ಬೇಕಾಗುತ್ತೆ, ಇಂಟ್ರೆಸ್ಟ್ ಇರಲೇಬೇಕಾಗುತ್ತೆ. ಮೇಯ್ನಾಗಿ ಇಂಟ್ರೆಸ್ಟ್. ಈಗ ಒಬ್ಬ ಟೆಕ್ ಯೂಟ್ಯೂಬರು ಎಲ್ಲೋ ಒಂದು ಚೆನ್ನಾಗಿ ಓಡ್ತಿರುತ್ತೆ, ಅವಾಗ ಚೆನ್ನಾಗಿ ಲಕ್ಷಗಟ್ಟಲೆ ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ನ ಪಡೆದಿರ್ತಾರೆ. ಯಾರೋ ಒಬ್ಬರು ಚೆನ್ನಾಗಿ ಮಾಡ್ತಿದ್ದಾರೆ, ಯಾರೋ ಒಬ್ಬರು ಗೇಮಿಂಗು ಕುಕ್ಕಿಂಗು ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ಅವ್ರ ಥರ ಮಾಡ್ತಾನೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸು ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ. ಅವಾಗ ನಿಮಗೆ ಚಾನಲ್ ಇಂಪ್ರೆಷನ್ನೇ ಕೆಟ್ಟೋಗ್ಬಿಡುತ್ತಲ್ಲ, ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಯಾವುದು ನಿಮಗೆ ಇಂಟ್ರೆಸ್ಟ್ ಆಗಿರೋ ಟಾಪಿಕ್ ಇರುತ್ತೋ ಅದನ್ನು ಮಾಡ್ಕೊಳ್ಳಿ, ಸರಿನಾ. ಯಾವುದೇ ಕಾರಣಕ್ಕೂ ಅರ್ನಿಂಗ್ಸ್ ಮಾಡಬೇಕು ಅಂತ ಉದ್ದೇಶಕ್ಕೆ ಮಾಡಿದ್ರೆ ನಿಮ್ಮೊಂದು ದೇವರಾಣೆಗೂ ನೀವು ಯೂಟ್ಯೂಬ್ ಚಾನಲ್ ಸಕ್ಸಸ್ ತಗೊಳಕ್ಕೆ ಆಗಲ್ಲ, ಹೇಳ್ತಿದ್ದೀನಲ್ಲ. ಅದಕ್ಕೋಸ್ಕರ ನೀವು ಅರ್ನಿಂಗ್ಸ್ ಮಾಡೋಕ್ಕೋಸ್ಕರ ಅಂತ ಬರಲೇಬೇಡಿ. ನಿಮಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತಾರೋ ಅಷ್ಟು ಹಾರ್ಡ್ ವರ್ಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ವ್ಯೂಸು ಸಬ್ಸ್ಕ್ರೈಬರ್ಸ್ ಬರ್ದಲೇ ಇರೋದು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವಾಗ ಹೋಗ್ತಾ ಸರಿ ಆಗುತ್ತೆ, ಸರಿನಾ. ಈಗ ಏನಪ್ಪ ಇದು ಪ್ರಾಬ್ಲಮ್ ಏನು, ಎಷ್ಟೊಂದು ಜನ ಹೇಳ್ತಾರೆ ಒಂದು ಯೂಟ್ಯೂಬ್ ಚಾನಲ್ನ ನೀವು ಮಾಡಬೇಡ, ಮಾಡಿದ್ರೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಏನಪ್ಪ ಅಂದರೆ, ಇಲ್ಲಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ,
ಅವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಗುರಿ ಏನಾಯ್ತೋ, ನೀವೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರ ಅಚೀವ್ನ ಮಾಡೋ ತನಕ ಬಿಡ್ದಲೇ ಇರಿ, ಮಾಡ್ತಾನೆ ಇರಿ, ಪರಿಶ್ರಮ ಪಡ್ತಾನೆ ಇರಿ. ಒಂದಲ್ಲ ಒಂದಿನ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಯೂಟ್ಯೂಬ್ ಚಾನಲ್ನ ಎಷ್ಟೊಂದು ಜನ ಅರ್ನಿಂಗ್ಸ್ಗೋಸ್ಕರನೇ ಬರ್ತಾರೆ, ಅದಕ್ಕೋಸ್ಕರ ಬರಬೇಡಿ. ಕಂಟೆಂಟ್ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು, ಒಂದು ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಮಾತ್ರ ಬನ್ನಿ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಯಿದ್ರು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಆಗ ಇನ್ಸ್ಟಾಗ್ರಾಮಲ್ಲೂ ಕೂಡ.